ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಚೇತನ್. ನಾನು ಇವತ್ತು ಸಿಂಪ್ಲಿಫಿಕೇಶನ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮ್ಮ SSC, RRB ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಒಂದಷ್ಟು ಕಾನ್ಸೆಪ್ಟ್ಸ್ನ ತಿಳ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ಸಲ್ಲಿ ಟೈಮ್ ಸೇವ್ ಮಾಡ್ಬೋದು ಆ್ಯಂಡ್ ಫಾಸ್ಟಾಗಿ ಕೂಡ ಸಾಲ್ವ್ ಮಾಡ್ಬೋದು. ಇವತ್ತು ನಾನು ಫ್ರ್ಯಾಕ್ಷನ್ ರಿಲೇಟೆಡ್ ಸಿಂಪ್ಲಿಫಿಕೇಷನ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಫ್ರ್ಯಾಕ್ಷನ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ವಾಟ್ ಈಸ್ ಫ್ರ್ಯಾಕ್ಷನ್ಸ್? ಫ್ರ್ಯಾಕ್ಷನ್ಸ್ ಅಂದರೆ ಇಟ್ಸ್ ಅ ನಂಬರ್ ವಿಚ್ ಕಂಟೈನ್ಸ್ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್. ಫಾರ್ ಎಕ್ಸಾಂಪಲ್ 3/4 ಅಂತ ಬರೆಯೋದಾದರೆ, ಸೊ 3 ಅನ್ನೋದು ನ್ಯೂಮರೇಟರ್ ಆಗುತ್ತೆ, 4 ಅನ್ನೋದು ಡಿನಾಮಿನೇಟರ್ ಆಗುತ್ತೆ. ಇದರಲ್ಲಿ ಮೇಜರ್ ಬರ್ತಕ್ಕಂಥ ಟೈಪ್ಸ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಈಸ್ ಪ್ರಾಪರ್ ಫ್ರ್ಯಾಕ್ಷನ್, ಸೆಕೆಂಡ್ ಒನ್ ಇಸ್ ಇಂಪ್ರಾಪರ್ ಫ್ರ್ಯಾಕ್ಷನ್, ಲಾಸ್ಟ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್. ಇದಿಷ್ಟು ನಿಮಗೆ ಐಡಿಯಾ ಇರಬೇಕಾಗತ್ತೆ. ಫಸ್ಟು ಪ್ರಾಪರ್ ಫ್ರ್ಯಾಕ್ಷನ್ನ ತಿಳ್ಕೊಳ್ಳೋಣ. ಸೊ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳಿದ್ರೆ ನ್ಯೂಮರೇಟರ್ ವ್ಯಾಲ್ಯೂಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಫಾರ್ ಎಕ್ಸಾಂಪಲ್ 1/2 ಬರಿಬೋದು, 3/5 ಬರಿಬೋದು. ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರ್ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಸೊ ಸಿಂಪ್ಲಿ ಹೇಗೆ ನೆನ್ಪಿಟ್ಕೊಳ್ಳಿ, ನ್ಯೂಮರೇಟರ್ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ಆಲ್ವೇಸ್ ಲೆಸ್ ದ್ಯಾನ್ 1. ಇದನ್ನು ಡಿವೈಡ್ ಮಾಡಿದ್ರೆ ನಿಮಗೆ 1ಗಿಂತ ಕಡಿಮೆ ಬರುತ್ತೆ. ಸೊ ಇದಿಷ್ಟು ಪ್ರಾಪರ್ ಫ್ರ್ಯಾಕ್ಷನ್ ನೆನ್ಪಿಟ್ಕೋಬೇಕಾಗತ್ತೆ. ಇಂಪ್ರಾಪರ್ ಫ್ರ್ಯಾಕ್ಷನ್ ಈಸಿಲಿ ಹೇಳ್ಬೋದು, ಇದರ ರಿವರ್ಸ್ ಆರ್ಡ್ರಲ್ಲಿ ಇರುತ್ತೆ. ಸೊ ನ್ಯೂಮರೇಟರ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3/2, 5/3, 9/4. ಇದನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಇದನ್ನು ಹೇಗೆ ನೆನ್ಪಿಟ್ಕೋಬೋದು ಅಂದರೆ ನ್ಯೂಮರೇಟರ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್ ಅಂತ ನೆನ್ಪಿಟ್ಕೋಬೋದು. ಇದ್ರ ವ್ಯಾಲ್ಯೂ ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಇರುತ್ತೆ. ಇದನ್ನು ಡಿವೈಡ್ ಮಾಡಿ ಮೋರ್ ದ್ಯಾನ್ 1 ಬರುತ್ತೆ, ಯಾಕಂದರೆ ನ್ಯೂಮರೇಟರ್ ವ್ಯಾಲ್ಯೂ ಡಿನಾಮಿನೇಟರ್ಗಿಂತ ಜಾಸ್ತಿ ಇರುತ್ತೆ. ಸೊ ಲಾಸ್ಟ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್. ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಇಂಟೀಜರ್ ಪಾರ್ಟ್ ಆ್ಯಂಡ್ ಫ್ರ್ಯಾಕ್ಷನ್ ಪಾರ್ಟ್. ಫಾರ್ ಎಕ್ಸಾಂಪಲ್ 2 1/2, 3 4/3, ಸೊ ಎನಿಥಿಂಗ್ 7 2/5. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಫಸ್ಟ್ಲಿ ಇದು ನಮಗೆ ಐಡಿಯಾ ಇರಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್, ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ 7 1/7, 2 1/3, 4 3/4. ಈ ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ನಮಗೆ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋದು ಐಡಿಯಾ ಇರಬೇಕು. ಫ್ರ್ಯಾಕ್ಷನ್ಸ್ಗೆ ಸೊ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂದರೆ 7 7s 49 ಪ್ಲಸ್ 1 ಆ್ಯಡ್ ಮಾಡಬೇಕಾಗತ್ತೆ. ಸೊ 49 + 1 50/7 ಅಂತ ಹೇಳ್ಬೋದು. ಹಿಯರ್ 3 2s 6, 6 + 1 7/2. ಹಿಯರ್ 4 4s 16, 16 + 3 19/4. ಸೊ ಈ ಕನ್ವರ್ಷನ್ಸ್ ನಮ್ಗೆ ಐಡಿಯಾ ಇರಬೇಕಾಗತ್ತೆ. ಸೊ ಫಸ್ಟ್ 7 × 7 + 1 50/7. ಈ ಥರ ನಮಗೆ ಬರ್ಕೊಳ್ಳೋದು ಫಸ್ಟ್ ಐಡಿಯಾ ಇರಬೇಕಾಗತ್ತೆ. ನೆಕ್ಸ್ಟು ಫ್ರ್ಯಾಕ್ಷನ್ನಿಂದ ಅಗೈನ್ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋ ಐಡಿಯಾ ಇರಬೇಕು. ಸೊ ಇದನ್ನು ಹೇಗೆ ಬರ್ಕೊಂಡು ಸಾಲ್ವ್ ಮಾಡ್ಬೋದು ಅಂದರೆ 50/7, 7 7s 49 ಆಗುತ್ತೆ, ರಿಮೈಂಡರ್ ಇಸ್ 1. ಈ ರೀತಿ ಬರ್ಕೊಂಡು ಹೋಗ್ಬೋದು. ಫಸ್ಟು ಕೋಶಿಯಂಟು, ಆಮೇಲೆ ರಿಮೈಂಡರು, ಆಮೇಲೆ ಡಿವೈಸರ್. 7 1/7 ಅಂತ ಬರಿಬೋದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ರೀತಿ ಬರ್ಕೊಂಡು ಹೋದರೆ ಇಟ್ ಟೇಕ್ಸ್ ಟೈಮ್. ಅದನ್ನು ನಾವು ಫಾಸ್ಟಾಗಿ ಬರೆಯೋ ಹಾಗಿರಬೇಕು. ಹೇಗೆ ಅಂದರೆ 7ಇಂದ ಎಷ್ಟು ಟೈಮ್ಸ್ ಹೋಗುತ್ತೆ ನೋಡಿ, 7 ಟೈಮ್ಸ್ ಹೋಗುತ್ತೆ, 49 ಆಗುತ್ತೆ. ಸೊ 7 ಅಂತ ಬರ್ಕೊಂಡು ಇನ್ನು ಎಷ್ಟು ರಿಮೈಂಡರ್ ಮಿಗುತ್ತೆ, 1 ಔಟ್ ಆಫ್ 7. ಈ ಥರ ಡೈರೆಕ್ಟಾಗಿ ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. ಸೊ ಹಿಯರ್ 7/2 ಇದೆ. 2ಇಂದ ಎಷ್ಟು ಟೈಮ್ಸ್ ಆಗುತ್ತೆ, ಎಷ್ಟು ಟೈಮ್ಸ್ ಹೋಗುತ್ತೆ ಥಿಂಕ್ ಮಾಡಿ. ಸೊ 2ಇಂದ 3 ಟೈಮ್ಸ್ ಹೋಗುತ್ತೆ. 7ಅಲ್ಲಿ 3 ಟೈಮ್ಸ್ ಹೋದರೆ 6 ಆಗಿರುತ್ತೆ, ಇನ್ನೂ 1 ರಿಮೈಂಡರ್ ಉಳ್ಕೊಂಡಿರುತ್ತೆ, ಔಟ್ ಆಫ್ 2. ಈ ಥರ ಬರ್ಕೋಬೇಕು. ಸೊ ಲಾಸ್ಟ್ಲಿ 19/4 ಇದೆ. 4 ಎಷ್ಟು ಟೈಮ್ಸ್ ಹೋಗುತ್ತೆ ಅಂತ ಹೇಳಿದ್ರೆ 4 ಟೈಮ್ಸ್ ಹೋಗುತ್ತೆ, 16 ಆಗುತ್ತೆ, 3 ರಿಮೈಂಡರ್ ಉಳಿದಿರುತ್ತೆ ಔಟ್ ಆಫ್ 4. ಈ ಥರ ನಾವು ಫಾಸ್ಟಾಗಿ ಬರ್ಕೋಬೇಕು ಇನ್ಸ್ಟೆಡ್ ಆಫ್ ದಿಸ್. ಈ ಥರ ಬರ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಈ ಥರ ಡೈರೆಕ್ಟಾಗಿ ಕನ್ವರ್ಟ್ ಮಾಡೋದು ಐಡಿಯಾ ಇರಬೇಕು. ಐ ಟೇಕ್ ಅನದರ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ 25/6 ಇದೆ. ಇದನ್ನು ನಾವು ಹೇಗೆ ಬರಿಬೋದು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಅಂತ ಹೇಳಿದ್ರೆ 6 4 ಟೈಮ್ಸ್ ಹೋಗುತ್ತೆ, 1 ಔಟ್ ಆಫ್ 6. 28/5 ಇದೆ. ಇದನ್ನು ನಾವು ಹೇಗೆ ಬರಿಬೋದು, 5 ಟೈಮ್ಸ್ ಹೋಗುತ್ತೆ, ಇನ್ನು ರಿಮೈಂಡರ್ 3 ಉಳಿಯುತ್ತೆ, ಔಟ್ ಆಫ್ 5. ಸೊ ಈ ಥರ ನಮಗೆ ಫಾಸ್ಟಾಗಿ ಬರ್ಕೊಳ್ಳೋದು ಗೊತ್ತಾದರೆ ಕ್ಯಾಲ್ಕುಲೇಷನಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಸ್ ಫ್ರ್ಯಾಕ್ಷನ್ ಅಡಿಷನ್. ಫಾರ್ ಎಕ್ಸಾಂಪಲ್ 1/2, 3/2 ಇರುತ್ತೆ. ಇಫ್ ಡಿನಾಮಿನೇಟರ್ ಇಸ್ ಸೇಮ್, ನ್ಯೂಮರೇಟರ್ ಕ್ಯಾನ್ ಬಿ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್. ಸೊ ಡೈರೆಕ್ಟಾಗಿ ನಾವು ಡಿನಾಮಿನೇಟರ್ ಸೇಮ್ ಇದ್ದರೆ ನ್ಯೂಮರೇಟರ್ನ ಆ್ಯಡ್ ಮಾಡ್ತೀವಿ. 3 + 1 is 4, 4 / 2 is 2. ಇದು ನಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್
3/4 ಮೈನಸ್ 1/4 ಇದ್ದರೆ, ಸೊ ಹಿಯರ್ ಆಲ್ಸೋ ಡಿನಾಮಿನೇಟರ್ ಸೇಮ್ ಇದೆ, ಡೈರೆಕ್ಟಾಗಿ 4 ಅಂತ ಬರ್ಕೋಬೋದು. ನ್ಯೂಮರೇಟರ್ ಸೈನ್ ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ 3 ಮೈನಸ್ 1 ಇಸ್ 2 ಇಸ್ ನಥಿಂಗ್ ಬಟ್ 1/2. ಸೊ ಇದು ಫಸ್ಟ್ ರೂಲ್ ನಮಗೆ ಐಡಿಯಾ ಇರಬೇಕು. ಐ ಮೂವ್ ಟು ಸೆಕೆಂಡ್ ರೂಲ್. ಸೊ 1/3 ಪ್ಲಸ್ 2/5 ಇಫ್ ಡಿನಾಮಿನೇಟರ್ ಇಸ್ ನಾಟ್ ಸೇಮ್, ಇದನ್ನು ಹೇಗೆ ಆ್ಯಡ್ ಮಾಡ್ತೀವಿ ಅಂದರೆ ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡ್ಬೋದು, ಆರ್ ಎಲ್ಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಸೊ 5 1s are 5, 3 2s are 6, 5 3s are 15. So that 11/15 is the final answer. ಈ ರೀತಿ ಸಾಲ್ವ್ ಮಾಡ್ಬೋದು. 2/3 ಮೈನಸ್ 1/3. ಸೊ ಇದನ್ನು ನಾವು ಸಾಲ್ವ್ ಮಾಡೋದಾದರೆ 2/3ನಲ್ಲಿ 1/3 ಸಬ್ಟ್ರಾಕ್ಟ್ ಮಾಡಿದ್ರೆ ಸಿಗುತ್ತೆ. ಇದನ್ನು ಡೈರೆಕ್ಟಾಗೂ ಸಾಲ್ವ್ ಮಾಡ್ಬೋದು. ಐ ವಿಲ್ ಚೇಂಜ್ ದ ಡಿನಾಮಿನೇಟರ್. So 5 2s are 10, 3 1s are 3, 5 3s are 15. Here's 7/15. ಸೊ ಈ ರೀತಿ ಸಾಲ್ವ್ ಮಾಡಬೇಕಾಗತ್ತೆ ಇಫ್ ಡಿನಾಮಿನೇಟರ್ ಇಸ್ ನಾಟ್ ಸೇಮ್. ಸೊ ಇದಿಷ್ಟು ಪಾಯಿಂಟ್ಸ್ ನಮ್ಗೆ ಗೊತ್ತಿದ್ರೆ ಇವತ್ತಿನ ಟ್ರಿಕ್ಸ್ಗೆ ಮೂವ್ ಆಗ್ತೀನಿ. ಫ್ರ್ಯಾಕ್ಷನ್ ಅಡಿಷನ್ ಸಬ್ಟ್ರಾಕ್ಷನ್ ನಮಗೆ ಗೊತ್ತಿದೆ, ಬಟ್ ಬಿಗ್ಗರ್ ನಂಬರ್ ಬಂದಾಗ ನಮಗೆ ರಿಯಲ್ ಚಾಲೆಂಜ್ ಇರೋದು. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ಇಂಟೀಜರು ಪ್ರಾಪರ್ ಫ್ರ್ಯಾಕ್ಷನ್ ಜೊತೆ ಆ್ಯಡ್ ಆಗ್ತಾ ಇದ್ರೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ. 4 ಪ್ಲಸ್ 1/2 ಇರುತ್ತೆ. ನೀವು ಈಸಿಲಿ ಏನು ಮಾಡ್ತೀರಿ, ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ರೆ ಇದ್ರ ಕೆಳಗಡೆ 1 ಇರುತ್ತೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. 4 2s are 8 ಪ್ಲಸ್ 1 ಡಿವಿಷನ್ 2, ಸೊ ಇಸ್ ನಥಿಂಗ್ ಬಟ್ 9/2. ಇದನ್ನು ಮತ್ತೆ ನಾವು ಡಿವೈಡ್ ಮಾಡಿದ್ರೆ 2 4 ಟೈಮ್ಸ್ ಹೋಗುತ್ತೆ, 1 ಔಟ್ ಆಫ್ 2 ಉಳಿಯುತ್ತೆ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಸೊ ಇದನ್ನು ನಾವು ಜನರಲಿ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಎಕ್ಸಾಮಲ್ಲಿ ಇದು ವರ್ಕ್ ಆಗಲ್ಲ. ಎನಿವೇಸ್ ಇದು ಸಿಂಪಲ್ ಕ್ವಶನ್ನು, ಮ್ಯಾನೇಜಬಲ್ ಮಾಡ್ಬೋದು, ಬಟ್ ಬಿಗ್ಗರ್ ನಂಬರ್ ಬಂದರೆ ಇದು ಅಪ್ಲಿಕೇಬಲ್ ಅಲ್ಲ. ಸೊ ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂದರೆ 4 ಪ್ಲಸ್ 1/2 ಇದ್ದರೆ, ಸೊ ನೆನ್ಪಿಟ್ಕೊಳ್ಳಿ, ಇಂಟೀಜರ್ ಪ್ರಾಪರ್ ಫ್ರ್ಯಾಕ್ಷನ್ ಜೊತೆ ಆ್ಯಡ್ ಆಗ್ತಾ ಇದ್ದರೆ ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. 1/2 ಅನ್ನೋದು ಪ್ರಾಪರ್ ಫ್ರ್ಯಾಕ್ಷನ್. ಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೀನಿ, ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಲೆಸ್ ದ್ಯಾನ್ ಡಿನಾಮಿನೇಟರ್. ಡೈರೆಕ್ಟಾಗಿ ನಾವು ಬರಿಬೋದು 4 1/2. 4ಗೆ 1/2ನ ಆ್ಯಡ್ ಮಾಡಿ ಬರೀರಿ, 4 1/2. ಸೊ ಇಲ್ಲೂ ಸಹ ನಮಗೆ ಸೇಮ್ ಆನ್ಸರ್ ಬಂದಿದೆ, ಇಲ್ಲೂ ಸಹ ಸೇಮ್ ಆನ್ಸರ್ ಬಂದಿದೆ. ಸೊ ರಿಯಲ್ ನಮಗೆ ಬೇಕಾಗೋದು ಎಲ್ಲಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 88/11/13 ಇದೆ. ಇದನ್ನು ನಾವು 88 ಇಂಟು 13 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಮತ್ತೆ 11 ಆ್ಯಡ್ ಮಾಡಿ ಡಿವಿಷನ್ 13 ಅಂದರೆ ಇಟ್ ಟೇಕ್ಸ್ ಟೈಮ್. ಎಕ್ಸಾಮಲ್ಲಿ ಈ ಥರದ ನಂಬರ್ಸ್ ಬರುತ್ತೆ ರಿಯಲ್. ಸೊ ಇದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂದರೆ, ಇಫ್ ಇಟ್ ಈಸ್ ಪ್ರಾಪರ್ ಫ್ರ್ಯಾಕ್ಷನ್ ಡೈರೆಕ್ಟಾಗಿ ನಾವು ಆ್ಯಡ್ ಮಾಡ್ಬೋದು 88/11/13. ಇನ್ನೊಂದೆರಡು ಎಕ್ಸಾಂಪಲ್ಸ್ ನಾನು ತೊಗೋತೀನಿ. 77 ಪ್ಲಸ್ 19/21. 19/21 ಇಸ್ ಅ ಪ್ರಾಪರ್ ಫ್ರ್ಯಾಕ್ಷನ್, ಸೊ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು 77 19/21. ಸೊ ಈ ಥರ ನಾವು ಟ್ರಿಕ್ಸ್ನ ಅಪ್ಲೈ ಮಾಡೋದ್ರಿಂದ ಟೈಮ್ನ ಸೇವ್ ಮಾಡ್ಬೋದು. ಫಸ್ಟ್ ಇದನ್ನು ನೋಟ್ ಮಾಡ್ಕೊಳ್ಳಿ, ಇಂಟೀಜರ್ ಪ್ಲಸ್ ಪ್ರಾಪರ್ ಫ್ರ್ಯಾಕ್ಷನ್. ಐ ವಿಲ್ ಮೂವ್ ಟು ನೆಕ್ಸ್ಟ್ ಟೈಪ್. ಸೊ ನೆಕ್ಸ್ಟ್ ಒನ್ ಇಸ್ ಇಂಟೀಜರ್ ಪ್ಲಸ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಇದ್ದರೆ ಹೇಗೆ ಆ್ಯಡ್ ಮಾಡೋದು. ವೆರಿ ಸಿಂಪಲ್. 4 ಪ್ಲಸ್ 5/2 ಇದೆ. ಸೊ ಇಟ್ ಈಸ್ ಅ ಇಂಪ್ರಾಪರ್ ಫ್ರ್ಯಾಕ್ಷನ್. ಇಂಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಇದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ. ಆ್ಯಡ್ ಮಾಡೋರು ಮತ್ತೆ ಕನ್ವರ್ಟ್ ಮಾಡಬೇಕಾಗತ್ತೆ. ನನಗೆ ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಬರಬೇಕಂದ್ರೆ ಇದನ್ನು ಬ್ರೇಕ್ಔಟ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಫ್ರ್ಯಾಕ್ಷನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ. ಈ 5/2ನ ಬ್ರೇಕ್ ಮಾಡಿ ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿ. 2 ಇಂದ ಎಷ್ಟು ಟೈಮ್ಸ್ ಹೋಗುತ್ತೆ ಅಂದರೆ 2 ಟೈಮ್ಸ್ ಹೋಗುತ್ತೆ, 4 ಆಗುತ್ತೆ, 1 ಮಿಗುತ್ತೆ ಔಟ್ ಆಫ್ 2. 5/2ನ ನಾನು 2 1/2 ಅಂತ ಬರಿಬೋದು. ಸೊ ಈಗ ನನಗೇನು ಮಾಡಬೇಕಂದ್ರೆ, ಒಂದು ಇಂಟೀಜರು ಇದೆ, ಒಂದು ಫ್ರ್ಯಾಕ್ಷನು ಇದೆ. ಸೊ ಇದನ್ನು ಆ್ಯಡ್ ಮಾಡಿ. 4 + 2 ಎಷ್ಟಾಗುತ್ತೆ 6. ಆನಂತರ ಆಫ್ ಆ್ಯಡ್ ಮಾಡಿ 6 and ಆಫ್. ಡೈರೆಕ್ಟಾಗಿ ಈ ರೀತಿ ಬರಿಬೋದು. ಸೊ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್. 88 ಪ್ಲಸ್ 13/7. ಇದನ್ನು ನಾವು ಬ್ರೇಕ್ ಮಾಡಬೇಕಾಗತ್ತೆ. ಫಸ್ಟು ಈ 13/7 ನಾವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರ್ಕೋಬೇಕಾಗತ್ತೆ. 1 ಟೈಮ್ ಹೋಗುತ್ತೆ, 6 ಔಟ್ ಆಫ್ 7. ಸೊ ಈಗ ನಾವು ಆ್ಯಡ್ ಮಾಡ್ಬೋದು. ಒಂದು ಇಂಟೀಜರ್ ಆ್ಯಡ್ ಮಾಡಿ 88 + 1 89 ಆಗುತ್ತೆ. ಸೊ ನೆಕ್ಸ್ಟ್ 6 + 7 ಇರುತ್ತೆ. ಇದು ಪ್ರಾಪರ್ ಫ್ರ್ಯಾಕ್ಷನ್ ಇದೆ, ಡೈರೆಕ್ಟಾಗಿ 89 6/7 ಈ ರೀತಿ ಬರಿಬೋದು. ಐ ವಿಲ್ ಟೇಕ್ ಲಾಸ್ಟ್ ಎಕ್ಸಾಂಪಲ್. 93 + 23/5. ಇದನ್ನು ನಾವು
ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. 4 ಟೈಮ್ಸ್ ಹೋಗುತ್ತೆ 5ಇಂದ, 3 ಔಟ್ ಆಫ್ 5 ಇರುತ್ತೆ. ಸೊ 93ಗೆ 4 ಆ್ಯಡ್ ಮಾಡಿ, ದಟ್ ಈಸ್ 97. ಸೊ ಆ ನಂತರ 3/5 ಆ್ಯಡ್ ಮಾಡಿ, 97 3/5 ಈಸ್ ದ ಫೈನಲ್ ಆನ್ಸರ್. ಸೊ ಈ ರೀತಿ ಇಂಟೀಜರ್ ವಿತ್ ಇಂಪ್ರಾಪರ್ ಫ್ರ್ಯಾಕ್ಷನ್ನ ಆ್ಯಡ್ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಈಸ್ ಸಬ್ಟ್ರಾಕ್ಷನ್. ಇಂಟೀಜರ್ ಮೈನಸ್ ಪ್ರಾಪರ್ ಫ್ರ್ಯಾಕ್ಷನ್ ಇದ್ದರೆ ಹೇಗೆ ಅಂತ. ಫಾರ್ ಎಕ್ಸಾಂಪಲ್ 4 ಮೈನಸ್ 1/3 ಇದೆ. 1/3 ಇಸ್ ಅ ಪ್ರಾಪರ್ ಫ್ರ್ಯಾಕ್ಷನ್. ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂದರೆ, ಈ 1/3 ಅನ್ನೋದು ಪ್ರಾಪರ್ ಫ್ರ್ಯಾಕ್ಷನ್. ಇದ್ರ ವ್ಯಾಲ್ಯೂ ಆಲ್ವೇಸ್ ಏನಾಗಿರುತ್ತೆ, ಲೆಸ್ ದ್ಯಾನ್ 1 ಆಗಿರುತ್ತೆ. ಸೊ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಸೊ ಈ 1/3ನ ಸಬ್ಟ್ರಾಕ್ಟ್ ಮಾಡಲಿಕ್ಕೆ 4 ಬೇಡ ನನಗೆ, ಜಸ್ಟ್ 1 ಇದ್ದರೆ ಸಾಕು. 1ಗಿಂತ ಕಡಿಮೆ ಇರೋದ್ರಿಂದ ಮಿನಿಮಮ್ 1 ಇದ್ದರೆ ಸಾಕು. ಸೊ ದ್ಯಾಟ್ ಈ 4ನ ನಾನು 3 + 1 ಅಂತ ಬರ್ಕೋಬೋದು. ಸೊ -1/3 ಬರೀತೀನಿ. ಸೊ ನನಗೆ ಈ 4 ಏನು ಬೇಡ, ಜಸ್ಟ್ ಈ 1 ಇದ್ದರೆ ಸಾಕು ಈ 1/3ನ ಸಬ್ಟ್ರಾಕ್ಟ್ ಮಾಡೋದಕ್ಕೆ. ಫಸ್ಟು ಅಪ್ರೋಚ್ ತಿಳ್ಕೊಳ್ಳಿ, ಆನಂತರ ಟ್ರಿಕ್ ಹೋಗೋಣ. ಈಗ ನೋಡಿ, ಈಗ ನಾನು 1ನಲ್ಲಿ 1/3ನ ಸಬ್ಟ್ರಾಕ್ಟ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 + 3 1 = 3, 1 1 = 1, 3 - 1 = 2, 2/3 ಆಗುತ್ತೆ. ಇದನ್ನು ನೀವು ಆದಷ್ಟು ಫಾಸ್ಟಾಗಿ ಸಾಲ್ವ್ ಮಾಡೋಕ್ಕೆ ಕಲಿಬೇಕು. ನಾನು ಡೈರೆಕ್ಟಾಗಿ ಬರೆದಿದ್ದೀನಿ ಈ ಥರ ಇರೋದನ್ನು. 3 1 = 3, -1 1 = 1, ಡಿವಿಷನ್ 3, 3 - 1 = 2/3. ಸೊ ಇದನ್ನು ಒಂದೇ ಸ್ಟೆಪ್ಪಲ್ಲಿ ಬರಿಬೇಕು. 3 1 = 3, -1 1 1 = 1 ಮೀನ್ಸ್ 3 - 1 = 2 ಔಟ್ ಆಫ್ 3. ಸೊ ಇದು ಪ್ರಾಪರ್ ಫ್ರ್ಯಾಕ್ಷನ್ ಇರೋದ್ರಿಂದ ಅಡಿಷನ್ ಆಲ್ರೆಡಿ ಕಲ್ತಿದ್ದೀವಿ. ಇದನ್ನು 3 2/3 ಅಂತ ಬರಿಬೋದು. ಸೊ ಈ ಥರ ಇರೋದನ್ನು ನಾವು ಶಾರ್ಟ್ ಟ್ರಿಕ್ಸಲ್ಲಿ ಬರಿಬೇಕಾಗತ್ತೆ. ಇದು ಅಪ್ರೋಚ್ ಅಷ್ಟೇ. ಇದನ್ನು ಎಕ್ಸಾಮಲ್ಲಿ ನಾವು ಈ ರೀತಿ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಸೊ ಟ್ರಿಕ್ಸ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ಇದೇ ನಂಬರ್ ತೊಗೋತೀನಿ. 4 - 1/3 ಇದೆ. 4ಅಲ್ಲಿ ನಾನು 1/3 ಸಬ್ಟ್ರಾಕ್ಟ್ ಮಾಡಬೇಕಂದ್ರೆ ಸಿಂಪ್ಲಿ 4ಅಲ್ಲಿ 1 ಕಡಿಮೆ ಮಾಡಿ ಬರ್ಕೊಳ್ಳಿ, ದಟ್ ಈಸ್ 3. 1ನಲ್ಲಿ 1/3 ಸಬ್ಟ್ರಾಕ್ಟ್ ಮಾಡೋದಕ್ಕೆ ಶಾರ್ಟ್ಕಟ್ ಏನಂದರೆ 3ನಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ, ದಟ್ ಈಸ್ 2 ಔಟ್ ಆಫ್ 3. ಡೈರೆಕ್ಟಾಗಿ ಇಷ್ಟೇ ಸಾಲ್ವ್ ಮಾಡಿ. ಸೊ ಮತ್ತೊಂದು ಎಕ್ಸಾಂಪಲ್ ತೊಗೋತೀನಿ. 88 - 11/13. ಸೊ ನೀವೇನು ಮಾಡಬೇಕಾಗತ್ತೆ, ಡೈರೆಕ್ಟಾಗಿ 1 ಕಡಿಮೆ ಮಾಡಿ ಬರ್ಕೊಳ್ಳಿ, 87. 87 ಬರ್ಕೊಂಡಾದಮೇಲೆ ಈ 13ಇಂದ 11 ಸಬ್ಟ್ರಾಕ್ಟ್ ಮಾಡಿ, ದಟ್ ಈಸ್ 2 ಔಟ್ ಆಫ್ 13. ಸೊ ದಿಸ್ ಇಸ್ ಅ ಫೈನಲ್ ಆನ್ಸರ್. ಈ ರೀತಿ ಸಾಲ್ವ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೋ ಅದನ್ನು ಡೈರೆಕ್ಟಾಗಿ ಬರ್ಕೋಬೇಕಾಗುತ್ತೆ. ಇದು ಅಪ್ರೋಚ್, ಇದು ಟ್ರಿಕ್. ಲಾಸ್ಟ್ ಎಕ್ಸಾಂಪಲ್ ತೊಗೋತಾ ಇದ್ದೀನಿ. 43 - 15/19 ಇದೆ. ಸೊ ನಾವೀಗ ಏನು ಮಾಡಬೇಕಂದ್ರೆ 1 ಕಡಿಮೆ ಮಾಡಿ ಬರ್ಕೋಬೇಕು, ದಟ್ ಈಸ್ 42. ನೆಕ್ಸ್ಟು 19ನಲ್ಲಿ 15 ಸಬ್ಟ್ರಾಕ್ಟ್ ಮಾಡಿದ್ರೆ 4 ಔಟ್ ಆಫ್ 19. ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಲಾಸ್ಟ್ ಒಂದು ಟ್ರಿಕ್ ಇದೆ, ಅದನ್ನು ತಿಳ್ಕೊಳ್ಳೋಣ, ಆನಂತರ ಪ್ರಾಬ್ಲಮ್ಸ್ ಮೂವ್ ಆಗೋಣ. ಇಂಟೀಜರ್ ಮೈನಸ್ ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಜಸ್ಟ್ ಲೈಕ್ ಅಡಿಷನ್ ಥರನೇ ವರ್ಕ್ ಆಗುತ್ತೆ, ಒಂದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ 4 - 3/2 ಇದೆ. 3/2 ಅನ್ನೋದು ಇಂಪ್ರಾಪರ್ ಫ್ರ್ಯಾಕ್ಷನ್. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ, ಗ್ರೇಟರ್ ದ್ಯಾನ್ 1 ಇರುತ್ತೆ. ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೋಬೇಕು. ಸೊ ಈ 3/2ನ ನಾನು ಮಿಕ್ಸ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದ್ರೆ 2ಇಂದ ಡಿವೈಡ್ ಮಾಡಿ 3ನ 1 ಟೈಮ್ಸ್ ಹೋಗುತ್ತೆ, 1 ಔಟ್ ಆಫ್ 2 ಉಳಿಯುತ್ತೆ. ಈಗ ನಾನು 4ಅಲ್ಲಿ 1.5ನ ಕಳಿಬೇಕು. ಸೊ ಸಿಂಪಲ್ ನಂಬರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಬರಿಬೋದು. ಬಟ್ ಸೊ ಫಸ್ಟ್ ನೀವೇನು ಮಾಡಿ ಅಂದರೆ 4ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ, 3. ನೆಕ್ಸ್ಟು 3 ಬಂದಾದಮೇಲೆ ಹಾಫ್ನ ಸಬ್ಟ್ರಾಕ್ಟ್ ಮಾಡಿ. ಇಂಟೀಜರ್ ಸಬ್ಟ್ರಾಕ್ಟ್ ಮಾಡಿದ್ದೀನಿ. ಸೊ 4ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 3 ಆಯಿತು. 3ನಲ್ಲಿ 1/2 ಸಬ್ಟ್ರಾಕ್ಟ್ ಮಾಡಿ. ಸೊ ಇದು ಪ್ರಾಪರ್ ಫ್ರ್ಯಾಕ್ಷನ್ ಇರೋದ್ರಿಂದ ಈಗ ತಾನೇ ಕಲ್ತ್ವಿ. ಸೊ 3 - 1/2 ಇದ್ದರೆ ಇದನ್ನು 1 ಕಡಿಮೆ ಮಾಡೋದು, 2ನಲ್ಲಿ 1 ಸಬ್ಟ್ರಾಕ್ಟ್ ಮಾಡೋದು, ಈಸ್ ನಥಿಂಗ್ ಬಟ್ 1/2. ಒಂದೊಂದಾಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಆ ನಂತರ ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ 75 - 8/7 ಇದೆ. ಸೊ ಇದನ್ನು ನಾವು ಫಸ್ಟ್ ಸ್ಪ್ಲಿಟ್ ಮಾಡಬೇಕಾಗತ್ತೆ, ಮಿಕ್ಸ್ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡೋಣ. ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿರೋದ್ರಿಂದ 7ಇಂದ 1 ಡಿವೈಡ್ ಮಾಡಿ, 1 ಟೈಮ್ಸ್ ಹೋಗುತ್ತೆ, 1 ಔಟ್ ಆಫ್ 7 ಮಿಗುತ್ತೆ. ಇದನ್ನು ನಾವು ಮಿಕ್ಸ್ ಫ್ರ್ಯಾಕ್ಷನಲ್ಲಿ ಬರ್ಕೊಂಡಿದ್ದೀವಿ. 75ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ, ದಟ್ ಮೀನ್ಸ್ 74. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಇನ್ನು ರೆಸ್ಟ್ ಉಳ್ಕೊಂಡಿರುತ್ತಲ್ಲ ಈ ಫ್ರ್ಯಾಕ್ಷನ್, ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು.
74ಅಲ್ಲಿ 1/7 ಸಬ್ಟ್ರಾಕ್ಟ್ ಆದರೆ ಎಷ್ಟಾಗುತ್ತೆ? ಎಗೈನ್ ಇದು ಪ್ರಾಪರ್ ಫ್ರ್ಯಾಕ್ಷನ್. ಇದು ಪ್ರಾಪರ್ ಫ್ರ್ಯಾಕ್ಷನ್ ಆಗಿರೋದ್ರಿಂದ ಇದನ್ನು 1 ಕಡಿಮೆ ಮಾಡಿ ಬರ್ಕೋಬೋದು 73. 7ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ, ದಟ್ ಇಸ್ 6/7. ಸೊ ಈ ಟ್ರಿಕ್ಸ್ ನಿಮಗೆ ಗೊತ್ತಿದ್ದರೆ ನೆಕ್ಸ್ಟು ಪ್ರಾಬ್ಲಮ್ಸ್ನ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು. ಇದನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ಸಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಐ ವಿಲ್ ಮೂವ್ ಟು ಪ್ರಾಬ್ಲಮ್ಸ್. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಥರ ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಲ್ಲಿ ಸಿಗುತ್ತೆ. ಎಸ್ಪೆಷಲಿ ಬ್ಯಾಂಕಿಂಗ್ ಇರ್ಬೋದು, SSC ಇರ್ಬೋದು, RRB ಇರ್ಬೋದು. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಿ ಅಂತ ಹೇಳಿದ್ರೆ, ಫಸ್ಟು ನೀವು ಇಂಟೀಜರ್ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಡಿ. ದಟ್ ಈಸ್ 4 + 2, ಇಯರ್ 4 ಇದೆ, ಇಯರ್ 2 ಇದೆ, ಇಯರ್ -3 ಇದೆ. ಸೊ -3. ನೆಕ್ಸ್ಟ್ ನಾವೇನು ಮಾಡಬೇಕಾಗತ್ತೆ, 5/7 + 3/7 -5/7. ಅಂದರೆ ನಾನೇನು ಮಾಡಿದ್ದೀನಿ, ಫಸ್ಟ್ ಇಂಟೀಜರ್ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ, ಆ ನಂತರ ಫ್ರ್ಯಾಕ್ಷನ್ ಪಾರ್ಟ್ನ ಸಪ್ರೇಟಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ದ ಬೆಸ್ಟ್ ವೇ. ನೀವೇನಾದರೂ ಇದನ್ನು ಫ್ರ್ಯಾಕ್ಷನ್ನಿಗೆ ಕನ್ವರ್ಟ್ ಮಾಡಿ LCM ತೊಗೊಂಡು ಸಾಲ್ವ್ ಮಾಡೋದಕ್ಕೆ ಹೋದರೆ ಇಟ್ ಟೇಕ್ಸ್ ಟೈಮ್. ಎಕ್ಸಾಮ್ಸಲ್ಲಿ ಹೀಗೆ ಮಾಡಬಾರ್ದು, ಈ ಟ್ರಿಕ್ಸ್ನ ಯೂಸ್ ಮಾಡಬೇಕು. ಸೊ ಹೀಗೆ ಸಾಲ್ವ್ ಮಾಡ್ಬೋದು ಅಂದರೆ 4 + 2 is 6, 6 - 3 is 3. ಸೊ ಇಂಟೀಜರ್ ವ್ಯಾಲ್ಯೂ ನಮಗೆ 3 ಸಿಕ್ಕೋಗಿದೆ. ಸೊ ಇದಿಷ್ಟನ್ನು ಆ್ಯಡ್ ಮಾಡಬೇಕು. ಸೊ ಡಿನಾಮಿನೇಟರ್ ಎಲ್ಲ ಸೇಮ್ ಇರೋದ್ರಿಂದ ಡೈರೆಕ್ಟಾಗಿ ನ್ಯೂಮರೇಟರ್ ಆ್ಯಡ್ ಮಾಡೋಣ. ಸೊ 5 + 3 is 8, 8 - 5 is 3. ಸೊ 3/7 is a proper fraction. ಇದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು, 3, 3/7. ಸೊ ಆನ್ಸರ್ ಇಸ್ ಆಪ್ಷನ್ B is ರೈಟ್ ಆನ್ಸರ್. ಈ ರೀತಿ ಸಾಲ್ವ್ ಮಾಡಬಹುದು. ಐ ವಿಲ್ ಮೂವ್ ಟು ನೆಕ್ಸ್ಟ್ ಒನ್. ಹಿಯರ್ ಆಲ್ಸೋ ಸೇಮ್ ಕೈಂಡ್ ಆಫ್ ಕ್ವಶನ್ ಇದೆ. ಫಸ್ಟು ನಾವು ಇಂಟೀಜರ್ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. 1 ಇದೆ, 1 ಇದೆ, ಇಯರ್ -2 ಇದೆ, ಇಲ್ಲಿಲ್ಲ. ಸೊ 1 + 1 -2. ನಂತರ ನಾವು ಫ್ರ್ಯಾಕ್ಷನ್ ವ್ಯಾಲ್ಯೂಸ್ನ ಆ್ಯಡ್ ಮಾಡೋಣ. +3/4 + 5/8. ಸಾರಿ, ನೆಕ್ಸ್ಟ್ ಒನ್ ಇಸ್ ಮೈನಸ್ ಇದೆ, -4/5 + 1/2. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಹಿಯರ್ +1 + 1 2 ಆಗುತ್ತೆ, 2 - 2 is 0. ಸೊ ಇಲ್ಲಿ ಏನು ಬರುತ್ತೆ ಫ್ರ್ಯಾಕ್ಷನ್, ಫೈನಲ್ ಆನ್ಸರ್ ಅಷ್ಟೇ, ಇದು 0 ಆಗಿಬಿಟ್ಟಿದೆ. ಸೊ ಇದನ್ನು ನಾವು ಶಾರ್ಟ್ ಟ್ರಿಕಲ್ಲಿ ಹೇಗೆ ಸಾಲ್ವ್ ಮಾಡ್ಬೋದು ಅಂದರೆ, ನೋಡಿ ಇಲ್ಲಿ ಮಲ್ಟಿಪಲ್ಸ್ ಆಫ್ 2ನಲ್ಲೇ ಸಿಗುತ್ತೆ, 2, 4, 8. ಇದನ್ನು ನಾನು ಆರ್ಡ್ರಲ್ಲಿ ಬರ್ಕೋತಾ ಇದ್ದೀನಿ. 3/4, 5/8 + 1/2. ಸೊ ಬಂದಿದ್ದ ಆನ್ಸರಲ್ಲಿ 4/5ನ ಸಬ್ಟ್ರ್ಯಾಕ್ಟ್ ಮಾಡೋಣ. ಸೊ LCM ತೊಗೊಂಡು ಮಾಡ್ಬೋದು, ನಾನು ಈಸಿ ವೇನಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಮಲ್ಟಿಪಲ್ಸ್ ಆಫ್ 2 ಇರೋದ್ರಿಂದ ಇಫ್ ಡಿನಾಮಿನೇಟರ್ ಸೇಮ್ ನ್ಯೂಮರೇಟರ್ ಕ್ಯಾನ್ ಬಿ ಆ್ಯಡೆಡ್. ಇಲ್ಲಿ ಮ್ಯಾಕ್ಸಿಮಮ್ 8 ಇದೆ ಡಿನಾಮಿನೇಟರ್. 8 ಬರೋಂಗೆ ಮಾಡ್ಕೋಬೇಕು ಅಂದರೆ ಇದಕ್ಕೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್ /4 ಮಾಡಿದ್ರೆ ಏನೂ ತಪ್ಪಾಗಲ್ಲ. ಸೊ 4ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಹಿಯರ್ 4 ಇದೆ, 8 ಬರಬೇಕಂದ್ರೆ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ×2 ಮಾಡ್ತಾ ಇದ್ದೀನಿ. ಸೊ ಎಷ್ಟಾಗುತ್ತೆ, ಹಿಯರ್ 6/8, ಹಿಯರ್ 5/8, ಹಿಯರ್ 4/8. ಈ ಸ್ಟೆಪ್ನ ಅವಾಯ್ಡ್ ಮಾಡಬೇಕಾಗತ್ತೆ ನಿಮ್ಮ ಎಕ್ಸಾಮ್ಸಲ್ಲಿ. ಸೊ ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಾ ಇದ್ದೀನಿ. ಸೊ ಇಲ್ಲೇನಾಗುತ್ತೆ, ಇಫ್ ಡಿನಾಮಿನೇಟರ್ ಇಸ್ ಸೇಮ್ ನ್ಯೂಮರೇಟರ್ ಕ್ಯಾನ್ ಬಿ ಆ್ಯಡೆಡ್. ಸೊ ಎಷ್ಟಾಗುತ್ತೆ, 11, 15/8 ಆಗುತ್ತೆ. 15/8 - 4/5. ಇದನ್ನು ಸಪ್ರೇಟಾಗಿ ಸಾಲ್ವ್ ಮಾಡೋಣ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಹಿಯರ್ 75 - 32 ಔಟ್ ಆಫ್ 40. ಸೊ 75ಅಲ್ಲಿ 32ನ ಸಬ್ಟ್ರ್ಯಾಕ್ಟ್ ಮಾಡಿ, ದಟ್ ಇಸ್ 43 ಉಳಿಯುತ್ತೆ ಔಟ್ ಆಫ್ 40. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಎನ ನೀವು ಪಿಕ್ ಮಾಡಬೇಕಾಗತ್ತೆ. ಈ ಥರದ ಕ್ವಶನ್ಸ್ಗಳನ್ನ ಈ ಟ್ರಿಕ್ಸ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಇನ್ನೂ ಹಲವಾರು ಕ್ವಶನ್ಸ್ಗಳನ್ನ ಈ ಟ್ರಿಕ್ಸ್ನ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಶಾರ್ಟ್ಕಟ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು.